ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಅವರಿಗೆ ಕರ್ನಾಟಕ ವಿಧಾನ ಪರಿಷತ್ ನಾಮಕರಣ ಮಾಡಬೇಕೆಂದು ಸಿಬಿ ಪಾಟೀಲ್ ಓಕ್ಳಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಾಯಕರಾದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಇವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಆಗುವುದಕ್ಕಿಂತ ಮುಂಚೆ ಅಂದರೆ 1983, 85 ಮತ್ತು 2004ರಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಬದಲಾಗಿರುವ ರಾಜಕೀಯ ಪರಿಸ್ಥಿತಿಯಲ್ಲಿ ವಿಧಾನಸಭೆ ವಿಸರ್ಜನೆಯಾಗಿ ಅವರಿಗೆ ಸಿಕ್ಕಂತಹ ಅಲ್ಪ ಅವಧಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಕ್ಷೇತ್ರ ಬದಲಾವಣೆ ನಂತರ ಸುಮಾರು 2 ದಶಕಗಳ ಕಾಲ ಅಧಿಕಾರ ಇಲ್ಲದಿದ್ದರೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ಯಾವುದೇ ಸಿದ್ಧಾಂತ ರಾಜು ಮಾಡಿಕೊಳ್ಳದೆ ಗುರುತಿಸಿಕೊಂಡ ನಮ್ಮ ಭಾಗದಲ್ಲಿ ಇಂದಿಗೂ ಅಪಾರ ಜನಬೆಂಬಲ ಹೊಂದಿರುವ ನಾಯಕರಾಗಿದ್ದಾರೆ. ಆದ ಕಾರಣ ಇವರಿಗೆ ಕರ್ನಾಟಕ ವಿಧಾನಸಭಾ ಪರಿಷತ್ ನಾಮಕರಣ ಮಾಡಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಈ ಪ್ರೆಸ್ ಮೀಟಿಗೆ ಸ್ವಾಗತ ಕೋರ್ತೀನಿ. ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ನಾನು ಭಾಳ ಪ್ರೆಸ್ ಕ್ಲಬ್ಬಿಗೆ ಬಂದಿಲ್ಲ ನಾನು, ಬಟ್ ಧರ್ಮಸಿಂಗ್ ಅವರು ಇದ್ದಾಗ ಭಾಳ ರೆಗ್ಯುಲರ್ ನಮ್ಮ ಎಲ್ಲ ಜರ್ನಲಿಸ್ಟ್ ಹಚ್ಚಿಕೊಂಡು ಎಲ್ಲರೂ ಗೊತ್ತಿದ್ದವ್ರು ಮಾಡಿದ್ದೀರಿ. ಇವತ್ತು ಪ್ರೆಸ್ ಮೀಟ್ ಕರೀಲಿಕ್ಕೆ ಉದ್ದೇಶ ಏನಂದರೆ, ಒಂದು ಡೆಮೋಕ್ರೆಟಿಕ್ ಸ್ಪಿರಿಟ್ ವಾಟ್ ಸಿದ್ದರಾಮಯ್ಯ ಶೋನ್ ಆ್ಯಂಡ್ ಡಿ.ಕೆ. ಶಿವಕುಮಾರ್, ಯಾವುದು ಗಲಾಟೆ ಇಲ್ಲದೆ, ಯಾವುದು ಪ್ರಾಬ್ಲಮ್ ಇಲ್ದಂಗೆ ಒಂದು ಡೆಮೋಕ್ರೆಟಿಕ್ ಸ್ಪಿರಿಟ್ಲಿಂದ ಸಿದ್ದರಾಮಯ್ಯ 3 ವರ್ಷ ಚೀಫ್ ಮಿನಿಸ್ಟ್ರಾಗಿ ನಿರ್ಗಮಿಸಿದ್ದಾರೆ. ಆಮೇಲೆ ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಎಕ್ಸೆಪ್ಟ್ ಆಗಿದೆ ಅಂತ ನನಗೆ ಜಸ್ಟ್ ಈ ಮೆಸೇಜ್ ಐ ಹ್ಯಾವ್ ರಿಸೀವ್ಡ್. CLP ಮೀಟಿಂಗ್ನು ನಾಳೆ ಕರೀತಾ ಇದ್ದಾರೆ. CLP ಮೀಟಿಂಗ್ನಲ್ಲಿ ಹೊಸ ಮುಖ್ಯಮಂತ್ರಿ ಎಲೆಕ್ಟ್ ಮಾಡ್ತಾರೆ. ಇದು ನಾರ್ತ್ ಇಂಡಿಯಾದಾಗ ಆಗಕ್ಕೆ ಸಾಧ್ಯ ಇಲ್ಲ, ಸೌತ್ನಾಗ ಸಾಧ್ಯ ಅದ. ಸೌತ್ನಾಗ ಯಾವ ಸೀನ್ ಇನ್ ತಮಿಳ್ನಾಡು, ವೇರೇಜ್ ವಿಜಯ್ ಹಿ ಹ್ಯಾಸ್ ಗಾನ್ ಟು ಸ್ಟ್ಯಾಲಿನ್, ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಆಶೀರ್ವಾದ ತೊಗೊಂಡು ಬಂದ. ಕೇರಳದಾಗ ಸತೀಶನ್ ಹಿ ಹ್ಯಾಸ್ ಗಾನ್ ಟು ಪಿಣರಾಯಿ ವಿಜಯನ್ ಮನೆಗೆ ಹೋಗಿ ಭೇಟಿಯಾಗಿ. ದಿಸ್ ಈಸ್ ಡೆಮೋಕ್ರೆಟಿಕ್ ಸ್ಪಿರಿಟ್ ಅಂತೀವಿ. ಇದು ನಾರ್ತ್ ಇಂಡಿಯಾದಾಗ ಸಾಧ್ಯ ಇಲ್ಲ, ಸೌತ್ನಾಗಿದೆ ಇದು ಕಲ್ಚರ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಆಮೇಲೆ ಡಿ.ಕೆ. ಶಿವಕುಮಾರ್ ಅವ್ರ ತಾಳ್ಮೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅವರಿಗೆ ಸಂಘಟನೆ ಮಾಡೋ ಸ್ಕಿಲ್ ಇದೆ. ಮುಂದೆ 2028ರಲ್ಲೂ ಸಿದ್ದರಾಮಯ್ಯವ್ರ ಜೊತೆಗೆ ಇರ್ತಾರೆ. ಸಿದ್ದರಾಮಯ್ಯ ಅವರು ಕೂಡಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಶತಪ್ರಯತ್ನ ಮಾಡ್ತಾರೆ. ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಸರ್ಕಾರ 2028ರಲ್ಲಿ ಮತ್ತೆ ಬರ್ತದಂತ. ಈಗ ನಾವು ಬಂದಿದ್ದು, ನಾನು CB ಪಾಟೀಲ್ ಓಕ್ಳಿ ಅಂತ, ಮಾಜಿ KPCC ಜನರಲ್ ಸೆಕ್ರೆಟರಿ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಡಿವಿಷನಲ್ ಕಮಿಷನರ್. ನನ್ನ ಜೊತೆಗಿದ್ದಾರೆ. ತಮ್ಮ ಪರಿಚಯ ಹೇಳ್ತಾರೆ. ಒಂದು ನಿಮಿಷ. ನಾನು ಬಸವರಾಜ್ ಪಾಟೀಲ್ ಹಿರೋರತ್ತ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ಬಟ್ ನಾನು ಹೇಳ್ಬೇಕಾಗಿದ್ದು ಇಷ್ಟೇ, ಬರೀ ನೋಡ್ರೆ ನಾವು ಸುಮಾರು ವಿಶ್ವನಾಥ್ ಪಾಟೀಲ್ರು 3 ಸಲ ಶಾಸಕರಾಗಿದ್ದಾಗ ನಾವು ಬೇರೆ ಪಕ್ಷದಾಗಿದ್ದೆವು. ಆದರೂ ಸಹಿತ ಅವರು ಹೆಚ್ಚಿನ, ಈಗಾಗಲೇ CB ಪಾಟೀಲ್ ಹೇಳ್ದಂಗೆ 15-16 ಸಾವಿರ ಕುಟುಂಬಗಳ ಸಂಪರ್ಕ ಇಟ್ಕೊಂಡು ಅವರಿನ್ನದ ಚುನಾಯಿತರಾಗಿದ್ದಾರೆ. ಈಗಾಗಲೇ ತಮಗೆಲ್ಲರಿಗೂ ಮೆಮೊರಾಂಡಮ್, ಒಂದು ಭಿನ್ನವಾದ ಪತ್ರವನ್ನು ತಮ್ಮ ಕೈಯಲ್ಲಿ ನಾವು ಕೊಟ್ಟಿವಿ. ಅವ್ರು ಏನೇನು ಡೆವಲಪ್ಮೆಂಟ್ ಮಾಡ್ಯಾರ, ಏನೇನು ಅವ್ರ ಟೈಮ್ನಾಗ ಕೆಲಸಗಳಾಗ್ಯಾವ ಅಂತ ಅನ್ನೋದ್ರ ಬಗ್ಗೆ ಜಲ್ದ ಮೆಮೊರಾಂಡಮ್ನಾಗ ಕೊಟ್ಟಾರ. ಬಟ್ ಅವರು ಟೈಮ್ನಾಗ ಸುಮಾರು 83ರಿಂದ ಭಾಳಷ್ಟು ನಾವು ವಿರೋಧ ಪಕ್ಷದಲ್ಲಿ ನಾವು ಅವಾಗಿನ ಮೊದಲಿದ್ದರೂ ಸಹಿತ ನಾವು ಅದು ಒಪ್ಕೊಂಡು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ ಅಂತ ನಾನು ಕೇಳೋದಕ್ಕೆ ನನ್ನ ತಿಳಿ ಮಟ್ಟಿಗೆ ನಮಗೇನು ಅದ್ರ ಬಗ್ಗೆ ಒಂದು ನಿರುತ್ಸಾಹ ಇಲ್ಲ. ಅದಕ್ಕಿಂತಲೂ ಪೂರ್ವದಾಗ 83ಕ್ಕಿಂತಲೂ ಮೊದಲು ಸಹಿತ ಭಾಳಷ್ಟು ಜನ ನಮ್ಮ ಶಾಸಕರಾಗಿದ್ದರು ಸಹಿತ ಹೆಚ್ಚಿನ ನನ್ನ ಅಭಿಪ್ರಾಯ ಏನು ಅಂತಂದರೆ, ನಮ್ಮ ಮತಕ್ಷೇತ್ರದವರು, ನಮ್ಮ ತಾಲೂಕಿಗೆ ಸಂಬಂಧಪಟ್ಟವ್ರು ಇದ್ದರೆ ಹೆಚ್ಚಿನ ಒಂದು ಕೆಲಸಗಳು ಆಗ್ತಾವೆ ಅಂತಕ್ಕಂಥ ಒಂದು ಇಚ್ಛೆ ಇಟ್ಕೊಂಡು ಎಲ್ಲ ಬೇರೆ ಪಕ್ಷದಾಗಿದ್ದವರು ಸಹಿತ ಹೆಚ್ಚಿನ ಅವರಿಗೆ ಸಹಾಯ ಮಾಡಿ ಅಭಿವೃದ್ಧಿ ಕೆಲಸದ ಸಲುವಾಗಿ ಅವ್ರಿಗೆ ಹೆಚ್ಚಿನ ಎಲ್ಲರೂ ಕೂಡಿ ನಾವು ಸಹಾಯ ಮಾಡೀವಿ. ಭಾಳಷ್ಟು ಅವ್ರು ಕೆಲಸಗಳು ಮಾಡಿದ್ದಾರೆ. ಇದ್ರ ಬಗ್ಗೆ ಮೆಮೊರಾಂಡಮ್ ಕೊಟ್ಟರು. ಇನ್ನೂ ಸಹಿತ CB ಪಾಟೀಲ್ ಹೇಳ್ದಂಗೆ ಅವರಿಗೆ ಕೌನ್ಸಿಲ್ ಮೆಂಬರ್ ಮಾಡಿದರೆ ಅವರು ಸುಮ್ಮನೆ ಮನೆಗೆ ಕೊಡ್ತಕ್ಕಂಥ ಮನುಷ್ಯರಲ್ಲ. 24x7 ಕೆಲಸಗಳು ಅವರು ಹಗಲ ರಾತ್ರಿ ಕೂಡ ಕೆಲಸ ಮಾಡಿದ್ರೆ ನಾವು ನೋಡಿದ್ರೆ
ಇನ್ನೂ ವಯಸ್ಸಾಗ್ಯದಂದ್ರೂ ಹಗಲ ರಾತ್ರಿ ಅವರು ಇನ್ನೂ ದುಡಿತಾರೆ, ಓಡಾಡ್ತಾರೆ. ಅವ್ರಿಗೆ ಕೌನ್ಸಿಲ್ ಮೆಂಬರ್ ಮಾಡಿದರೆ ಈಗಿರ್ತಕ್ಕಂಥ ನಮ್ಮ ಶಾಸಕರಿಗೆ, ನಮ್ಮ ಚಿಂಚೋಳಿ ಶಾಸಕರ ನಿಂತ ಮುಂದೆ ಬರ್ತಕ್ಕಂಥವ್ರಾಗಿರ್ಬೇಕು, ಈಗಿದ್ದವರಾಗಿರ್ಬೋದು, ಅಥವಾ ಇನ್ನು ಮುಂದೆ ಬರ್ತಕ್ಕಂಥವ್ರಿಗೆ ಹೆಚ್ಚಿನ ಅವ್ರಿಗಿಂತ ಟಿಕೆಟ್ ಕೊಟ್ಟು ಅವ್ರಿಗೆ ಕೌನ್ಸಿಲ್ ಮೆಂಬರ್ ಮಾಡಿದ್ರೆ ಹೆಚ್ಚಿನ ಸಹಾಯ ಎರಡೂ ಮತಕ್ಷೇತ್ರಗಳಿಗೆ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ.